ಪ್ರಜಾಸೌಧ ಸ್ಥಳ ವಿರೋಧಿಸಿ 19ನೇ ದಿನಕ್ಕೆ ಮುಂದುವರೆದ ಧರಣಿ ಸತ್ಯಾಗ್ರಹ. ತಾಳಿಕೋಟೆ ಪಟ್ಟಣದ ವಿವಿಧ ಸಮಾಜದ ಸಂಘ ಸಂಸ್ಥೆಗಳಿಂದ ಬೆಂಬಲ. ತಾಳಿಕೋಟೆ ತಾಲೂಕಿನ ಮೇಲೇಶ್ವರ ಗ್ರಾಮದ ಹತ್ತಿರ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಗುರುತಿಸಲಾದ ಸ್ಥಳವನ್ನು ವಿರೋಧಿಸಿ ತಾಳಿಕೋಟೆ ಪಟ್ಟಣದಲ್ಲಿಯೇ ಪ್ರಜಾಸೌಧ ಕಟ್ಟಡ ನಿರ್ಮಿಸುವಂತೆ ಒತ್ತಾಯಿಸಿ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ವತಿಯಿಂದ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು ಶುಕ್ರವಾರ 18ನೇ ದಿನದ ಸತ್ಯಾಗ್ರಹವು ತಾಳಿಕೋಟೆ ಹೋರಾಟ ಸಮಿತಿ ಹಾಗೂ ತಾಳಿಕೋಟೆ ಪಟ್ಟಣದ ವಿವಿಧ ಸಂಘ ಸಂಸ್ಥೆಗಳಿಂದ ಈ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನೀಡಿ 18ನೇ ದಿನದ ಸತ್ಯಾಗ್ರಹ ನಡೆಸಿದರು. ಪಟ್ಟಣದ ಹಿರಿಯರಾದ ಸಿರಸುಕುಮಾರ್ ಹಜೇರಿ ಮಾತನಾಡಿ, ಈಗಾಗಲೇ ಪ್ರಜಾಸೌಧಕ್ಕೆ ನಿಗದಿಪಡಿಸಿರುವ ಸ್ಥಳ ತಾಳಿಕೋಟೆ ಪಟ್ಟಣದಿಂದ 5-6 ಕಿಮೀ ದೂರವಿದ್ದು, ಕಾರಣ ವೃದ್ಧರಿಗೆ, ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ, ಅಂಗವಿಕಲರಿಗೆ, ರೈತಾಪಿ ಜನರಿಗೆ ಈ ಸ್ಥಳ ಬಹಳ ದೂರವಾಗುವುದರಿಂದ ತಾಳಿಕೋಟೆ ಪಟ್ಟಣದಲ್ಲಿಯೇ ಇರುವ ಸರ್ಕಾರಿ ಸ್ಥಳಗಳಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಬೇಕು ಹಾಗೂ ಈಗ ನಿಗದಿಪಡಿಸಿರುವ ಸ್ಥಳ ಕೂಡಲೇ ರದ್ದುಪಡಿಸಬೇಕು. ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜಾಸೌಧ ಆಗುವವರೆಗೂ ತಾಳಿಕೋಟೆ ಪಟ್ಟಣದ ಎಲ್ಲ ಸಂಘದಿಂದ ಹಿರಿಯರೆಲ್ಲರೂ ಈ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಪದಾಧಿಕಾರಿಗಳಾದ ಹೋರಾಟ ಸಮಿತಿ ಅಧ್ಯಕ್ಷ ದಶರಥ್ ಸಿಂಗ್ ಮನಗೂಳಿ, ಎಸ್ಬಿ ಕಟ್ಟಿಮನಿ, ಮುತ್ತಪ್ಪ ಚಮಲಾಪುರ, ಮೆಹಬೂಬ್ ಚೌರ್ಗಸ್ತಿ, ಕಾಶಿನಾಥ ಮುರಾಳ, ಮುರಿಗೆಪ್ಪ ಸರಶೆಟ್ಟಿ, ದತ್ತು ಹೆಬಸೂರ, ಪರಶುರಾಮ ತಂಗಡಗಿ, ವಿಜಯ್ ಸಿಂಗ್ ಹಜೇರಿ, ಕಳಕೂಸ ರಂಗ್ರೇಜ್, ಬಸವರಾಜ್ ಕಶೆಟ್ಟಿ, ಸಿದ್ದನಗೌಡ ಪಾಟೀಲ, ಮಯೂರ ಪಾಟೀಲ, ನಾಗೇಶ್ ಕಟ್ಟಿಮನಿ, ರಮೇಶ್ ಹಜೇರಿ, ರಾಘು ಮಾನೆ, ನೀಲಕಂಠ ಕೊಣ್ಣೂರ, ಸುಭಾಷ್ ಕಟ್ಟಿಮನಿ, ದಸ್ತಗೀರ್ ಸಾಬ್ ಕೆಂಬಾವಿ, ಮುದಕಪ್ಪ ಬಡಿಗೇರ, ಅಮಿತ್ ಮನಗೂಳಿ, ಅಶೋಕ್ ಚಿನಗುಡಿ, ನಿಂಗಣಗೌಡ ದೇಸಾಯಿ, ಸಿದ್ದು ಕಟ್ಟಿಮನಿ, ಶಂಕರ ಪಡಸಾಲಿ, ಮಹೇಶ್ ಚಲವಾದಿ, ರವಿ ಕಟ್ಟಿಮನಿ, ಮಂಜು ಇದ್ದರು. ವರದಿ ರಮೇಶ್ ದಲ್ಲಾಳಿ.